ಸುಮಾರು ಲೀಡರ್ಸ್ ಅನ್ನು ಹುಟ್ಟಾಕಿದ್ದಾರೆ. ಸುಮಾರು ಲೀಡರ್ಸ್ ಎಲ್ಲೆಲ್ಲೋ ಏನೇನೋ ಗಾರೆ ಕೆಲಸ ಮಾಡೋರು, ಟ್ರಾಕ್ಟರ್ ಓಡಿಸ್ಕೊಳ್ಳೋರು, ರೋಡ್ ಹಾಕೋರು ಎಲ್ಲರನ್ನೂ ಕರ್ಕೊಂಡ್ ಬಂದು ಲೀಡರ್ ಮಾಡಿದ್ದಾರೆ. ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ. ಒಬ್ಬ ಮನುಷ್ಯನ್ನು ಏನ್ ಬೇಕಾದ್ರೂ ಮಾಡ್ಬೋದಂದ್ರೆ ನಮ್ಮ ವಿಜನ್ ಅವ್ರಿಗೆ ಸಾಧ್ಯ. ಒಬ್ಬ ಮಾಸ್ಟರ್ ಯಾವ ರೀತಿ ಮಕ್ಕಳನ್ನ ಪಾಠ ಹೆಣ್ಗಳಿಗೋಸ್ಕರ ಏನೋ ಸಹಾಯ ಮಾಡ್ರಿ, ಇಲ್ಲಿಂದ ಡೈಲಿವರ್ಗೂನು ವಿಜಿ ಸರ್ ಹೆಸರು ಇರಬೇಕು ಅಂತ ಮುಳಬಾಗಿಲು ತಾಲೂಕಿಂದ ನಮ್ದು ಒಂದು ಆಸೆ. ಆ ಆಶಯವನ್ನ ನಾವು ನಿಲ್ಲಿಸ್ತೀವಿ. ಅಂಬೇಡ್ಕರ್ ಅವರಿಗೆ ಜೈ ಬಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಏನಿ ದಿನ ಬಹುಜನ ಸಂಘಟನೆಗಳ ಒಕ್ಕೂಟದ ಎಲ್ಲ ಅಂಗ ಸಮಿತಿಗಳಾದಂತಹ ಬಹುಜನ ದಲಿತ ಸಂಘರ್ಷ ಸಮಿತಿ, ಬಹುಜನ ಕನ್ನಡ ರಕ್ಷಣಾ ಸೇನೆ, ಹಾಗೆಯೇ ಬಹುಜನ್ ಮೈನಾರಿಟಿ DSS, ಅದೇ ರೀತಿ ಬಹುಜನ ಕಾರ್ಮಿಕ ಘಟಕ, ಉಳಿದಂತೆ ರೈತ ಘಟಕದ ಎಲ್ಲ ಒಂದು ನಾಯಕರು ಪದಾಧಿಕಾರಿಗಳು ಸೇರಿ ಈ ದಿನ ನಾವೊಂದು ಮಾಧ್ಯಮದ ಮೂಲಕ ಒಂದು ಹೇಳಿಕೆಯನ್ನ ನೀಡ್ತಾ ಇದ್ದೀವಿ. ಬಂಧುಗಳೇ, ಮುಂಬರುವ ಏನು ಜುಲೈ 5ರಂದು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಬಹುಜನ ನಾಯಕರು, ಶೋಷಿತ ಪರ ಹೋರಾಟಗಾರರಾದಂತಹ ಸಂಘ ಡಾಕ್ಟರ್ ವಿಜಯ್ ಕುಮಾರ್ ಅಣ್ಣನವರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮ ಇದೆ. ಹಾಗಾಗಿ ನಾವು ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಸೇರಿ ಜುಲೈ 5ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಸಮುದಾಯ ಭವನ ಇದೆ, ಅಂಬೇಡ್ಕರ್ ಭವನ, ಆ ಒಂದು ಆವರಣದಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಬಂಧುಗಳೇ, ನಮ್ಮ ಸಂಸ್ಥಾಪಕರು ಸುಮಾರು 30 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ದಲಿತ ಸಂಘಟನೆಗಳ ಹೋರಾಟಗಾರರ ಒಂದು ಮುಂಚೂಣಿಯ ಹೋರಾಟಗಾರರು ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ, ತಾಲೂಕಿನಾದ್ಯಂತ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರು ಪ್ರಾರಂಭದಲ್ಲಿ ಜೀತ ವಿಮುಕ್ತಿ ಕರ್ನಾಟಕದ ಒಂದು ಜಿಲ್ಲಾ ಜಾಗೃತಿ ಸಮಿತಿಯ ಒಂದು ಸದಸ್ಯರಾಗಿ ಇಡೀ ಮುಳಬಾಗಿಲು ತಾಲೂಕಿನಾದ್ಯಂತ ಸುಮಾರು 150 ಒಂದು ಜೀತದಾಳಗಳನ್ನ ಪತ್ತೆ ಹಚ್ಚಿ ಅದರಲ್ಲಿ ಸುಮಾರು ಜನರಿಗೆ ಒಂದು ಪುನರ್ವಸತಿ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಕೂಡ ಅವರು ಒಂದು ಹೋರಾಟವನ್ನ ಮಾಡಿರ್ತಾರೆ. ಹಾಗೆಯೇ ಏನು ಜಿಲ್ಲೆಯಾದ್ಯಂತ ಭೂಮಿ ಹೋರಾಟಗಳಾಗಿರಬಹುದು, ರೈತರಿಗೆ ನಿವೇಶನಗಳನ್ನ ನೀಡುವಲ್ಲಿ ಒಂದು ಹೋರಾಟಗಳಾಗಿರ್ಬೋದು, ಹಾಗೆಯೇ ಶೋಷಿತರ ಪರ ಹೋರಾಟಗಳಾಗಿರ್ಬೋದು, ನೊಂದ ಮಹಿಳೆಯರಿಗೆ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಚಿಂತನೆಗಳನ್ನ, ಅವರ ಒಂದು ತತ್ವ ಸಿದ್ಧಾಂತಗಳನ್ನ ಇಡೀ ಜನರಲ್ಲಿ ಮೂಡಿಸುವಲ್ಲಿ ಹಲವಾರು ಹೋರಾಟಗಳನ್ನ, ಹಾಗೆಯೇ ಒಂದು ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಏನು ಅರಿವು ಭಾರತದ ಮೂಲಕ ನಮ್ಮ ಸಂಸ್ಥಾಪಕರು ಸುಮಾರು ಒಂದು ಮುಳಬಾಗಿಲು ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಕೂಡ ಜನಸಾಮಾನ್ಯರಲ್ಲಿ ಒಂದು ಸಮಾನತೆಯ ಒಂದು ತತ್ವವನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ದಲಿತ ಗೃಹ ಪ್ರವೇಶ ಕಾರ್ಯಕ್ರಮಗಳನ್ನ ಕೂಡ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಏನಿರ್ತಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಜನಸಾಮಾನ್ಯರಲ್ಲಿ ಒಂದು ಸಮಾನತೆಯ ತತ್ವವನ್ನ ಬೆಳೆಸುವಲ್ಲಿ ನಮ್ಮ ಸಂಸ್ಥಾಪಕರು ಹಲವಾರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಹಾಗೆಯೇ ಏನು ನಮ್ಮ ಜನಸಮೂಹ ಸಂಸ್ಥೆ ಏನು ಸುಮಾರು ಒಂದು 10 ವರ್ಷಗಳಿಂದ ಪ್ರಾರಂಭದಿಂದಲೂ ಕೂಡ ಏನು ಸರ್ಕಾರಿ ಶಾಲೆಗಳಲ್ಲಿ, ಮುಳಬಾಗಿಲು ತಾಲೂಕಿನ ಒಂದು ಸರ್ಕಾರಿ ಶಾಲೆಗಳಲ್ಲಿ SLCಯಲ್ಲಿ ಅತ್ಯುನ್ನತ ಅಂಕ ಪಡೆದಂತಹ ಒಂದು ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರಗಳನ್ನ ಕೊಡುವ ಮೂಲಕ ಅವರಿಗೆ ಇನ್ನಷ್ಟು ಒಂದು ಉತ್ತಮ ಒಂದು ಶಿಕ್ಷಣವನ್ನ ಪಡೆಯುವಲ್ಲಿ ಉತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಂಸ್ಥೆಯ ಮೂಲಕ ನಮ್ಮ ಸಂಸ್ಥಾಪಕರು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಏನು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಏನಿದೆ, ಆ ಒಂದು ಒಕ್ಕೂಟದ ಮುಖಾಂತರ ಅವರಿಗೆ ನಾವೊಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಹಾಗೆಯೇ ಏನು ನಿರಂತರವಾಗಿ ಸತತವಾಗಿ ಅವರ ಒಂದು ಜೀವನದುದ್ದಕ್ಕೂ ಕೂಡ ಅವರು ನಿರಂತರವಾಗಿ ಹೋರಾಟಗಳ ಮೂಲಕ ಒಂದು ಸಮಾಜದಲ್ಲಿ ಸಮಾನತೆಯನ್ನ ತರುವಲ್ಲಿ ಬಹುಜನ ನಾಯಕರಾಗಿ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಏನು ಸಂಘ ಡಾಕ್ಟರ್ ವಿಜಣ್ಣರವರ ಒಂದು ಹುಟ್ಟುಹಬ್ಬವನ್ನ ಇಡೀ ನಮ್ಮ ಏನು ತಂಡ ಏನು ಇದೀವಿ ಅವರೆಲ್ಲರೂ ಕೂಡ ಸೇರಿ ಈ ಒಂದು ಅಂಬೇಡ್ಕರ್ ಭವನದ ಒಂದು ಆವರಣದಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಎಲ್ಲಾ ಮುಳಬಾಗಿಲು ತಾಲೂಕಿನಾದ್ಯಂತ ಏನು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟದ
ಎಲ್ಲ ಸಮಿತಿಗಳ ಒಂದು ಪದಾಧಿಕಾರಿಗಳೇನಿದ್ದೀರಿ ಎಲ್ಲರೂ ಕೂಡ, ಹಾಗೆಯೇ ಮಹಿಳಾ ಹೋರಾಟಗಾರರು, ಮಹಿಳಾ ಪದಾಧಿಕಾರಿಗಳು, ಹಾಗೆಯೇ ಹೋಬಳಿ ಮಟ್ಟದ ಹೋರಾಟಗಾರರು, ಪದಾಧಿಕಾರಿಗಳು, ಹಾಗೆಯೇ ಏನು ಹಲವಾರು ಒಂದು ಸಂಘಟನೆಗಳ ಒಂದು ಎಲ್ಲ ಪ್ರಗತಿಪರ ಹೋರಾಟದ ಒಂದು ನಾಯಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಅಂದ್ಬಿಟ್ಟು ಎಲ್ಲರಲ್ಲಿ ಕೂಡ ನಾನು ಮನವಿ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ಈಗ ಸಮಯ ಏನು, ಅದೇ ದಿನ ಈಗಾಗಲೇ ನಮ್ಮ ಸಂಸ್ಥಾಪಕರು ಸುಮಾರು ವರ್ಷಗಳಿಂದ ಹೇಳ್ಕೊಂಡು ಬರ್ತಾ ಇದ್ದಾರೆ, ನನಗೆ ಯಾವುದೇ ರೀತಿ ಒಂದು ಏನು ಈ ಹುಟ್ಟುಹಬ್ಬದ ಕಾರ್ಯಕ್ರಮಗಳು ನಮಗೆ ಬೇಡ ಅಂತಾನೆ ಹೇಳ್ತಾರೆ ಅವರು. ಆದ್ರೆ ಯಾಕೆ ಅಂತಂದ್ರೆ ನಾವು ಅವರ ಒಂದು ಹೋರಾಟವನ್ನ, ಅವರ ಒಂದು ಏನು ಸೇವೆಯನ್ನು ಗುರುತಿಸಿ ಸಮಾಜದಲ್ಲಿ ಅವರು ಇನ್ನಷ್ಟು ಒಂದು ಮತ್ತಷ್ಟು ನಮಗೆ ಒಂದು ಸ್ಫೂರ್ತಿ ನೀಡುವಂತ ಒಂದು ಕೆಲಸಗಳನ್ನ ಮಾಡಬೇಕು ಅಂತಂದ್ಬಿಟ್ಟು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಅಂಬೇಡ್ಕರ್ ಭವನದಲ್ಲಿ. ಸಮಯ ಏನು ಹುಟ್ಟುಹಬ್ಬದ ಕಾರ್ಯಕ್ರಮ ಸಮಯ ಒಂದು ಸ್ಥಳ ಬಂದ್ಬಿಟ್ಟು ಅಂಬೇಡ್ಕರ್ ಭವನ, ಜುಲೈ 5ನೇ ತಾರೀಕು. ಹಾಗೆಯೇ ಅದೇ ದಿನ ಅವರ ಒಂದು ಆ ಕಾರ್ಯಕ್ರಮದಲ್ಲಿ ಈ ಒಂದು ಈಗಾಗಲೇ ಏನು SLC ಯಲ್ಲಿ ಉತ್ತೀರ್ಣರಾಗಿ ಪ್ರತಿ ಮುಳಬಾಲ್ ತಾಲೂಕಿನ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಆ ಒಂದು ಶಾಲೆಗೆ ಅತ್ಯುನ್ನತ ಅಂಕ ಪಡೆದಿರುವ ಒಂದು ವಿದ್ಯಾರ್ಥಿಗಳಿಗೆ ಅದೇ ಒಂದು ದಿನ ಒಂದು ಪ್ರತಿಭಾ ಪುರಸ್ಕಾರವನ್ನ ಮಾಡುವಂತ ಕೆಲಸವನ್ನ ಕೂಡ ಆ ದಿನ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಏನು ಇಡೀ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಕೂಡ ಹಲವಾರು ಹೋರಾಟಗಳಲ್ಲಿ, ಒಂದು ಸಾಮಾಜಿಕ ಸೇವೆಗಳಲ್ಲಿ ಒಂದು ಹೆಸರು ಪಡೆದಿರುವ ಒಂದು ಹಲವಾರು ವ್ಯಕ್ತಿಗಳನ್ನ ಗುರುತಿಸಿ ಅವರಿಗೆ ಒಂದು ಅಮೋಘ ಪ್ರಶಸ್ತಿ, ಹಾಗೆಯೇ ಬುದ್ಧ ಬಸವ ಪ್ರಶಸ್ತಿ, ಅದೇ ರೀತಿ ಒಂದು ಡಾಕ್ಟರ್ ಸಿದ್ದಲಿಂಗಯ್ಯ ಪ್ರಶಸ್ತಿಗಳನ್ನ ನೀಡುವ ಒಂದು ಕಾರ್ಯಕ್ರಮವನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಅಂತ ಒಂದು ಮುಂಚೂಣಿ ನಾಯಕರು, ಸಮಾಜದಲ್ಲಿ ಒಂದು ಉತ್ತಮ ಒಂದು ಮನೋಭಾವನೆಗಳನ್ನ ಬೆಳೆಸ್ತಕ್ಕಂತ ನಾಯಕರ ಹುಟ್ಟುಹಬ್ಬವನ್ನ ನಮ್ಮ ಸಂಘಟನೆಗಳ ಮೂಲಕ ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ತೀರ್ಮಾನ ಮಾಡಿದೀವಿ. ಎಲ್ಲ ಏನು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಿಗೆ ಏನು ಆವತ್ತಿನ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ಹಾಗೆಯೇ ನಮ್ಮ ಸಂಸ್ಥಾಪಕರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಆಧಾರದ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಎಲ್ಲರೂ ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜಿಂದಾಬಾದ್, ಜಿಂದಾಬಾದ್, ಅಂಬೇಡ್ಕರ್ ಜಿಂದಾಬಾದ್. ಏನ್ ಈ ದಿನ ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಸಂಘಟನೆಗಳೆಲ್ಲ ಸೇರಿ ಮಾಧ್ಯಮ ಮಿತ್ರರಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ. ದಿನಾಂಕ 5 ಭಾನುವಾರ 7ನೇ ತಿಂಗಳು 2026 5ನೇ ತಾರೀಕು ಭಾನುವಾರ ನಮ್ಮ ವಿಜಯನ್ ಅವ್ರದ್ದು ಹುಟ್ಟುಹಬ್ಬ ಕಾರ್ಯಕ್ರಮ ಇರ್ತದೆ. ಯಾಕಂದ್ರೆ ಅವ್ರಿಗೆ ಹುಟ್ಟುಹಬ್ಬ ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಷ್ಟ ಇಲ್ಲ. ನನ್ಗೆ ಹುಟ್ಟುಹಬ್ಬನೇ ಬೇಡ ಅಂತಾರೆ, ನಾವು ಮಾತ್ರ ಬಿಡೋದಿಲ್ಲ. ಅವ್ರು ಹುಟ್ಟುಹಬ್ಬ ಮಾಡ್ಕೋಬೇಕು ಅಂತ ಹೇಳಿ ನಾವೆಲ್ಲ ಅವ್ರನ್ನ ಕಷ್ಟಪಟ್ಟು ಒಪ್ಪಿಸಿದೀವಿ. ನಮ್ಮ ತಾಲೂಕಿಗೆ ಸಂಘಸಂದ್ರನಿಂದ ಒಂದು ಮಗನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಹೋರಾಟಗಾರ ಅಂದ್ರೆ ಎಲ್ರೂ ಹೋರಾಟಗಾರರೇ. ಯಾಕಂದ್ರೆ ಇಷ್ಟು ಮಾತ್ರ ಬೆಳೆದು ಹೋರಾಟಗಳನ್ನು ಮಾಡಿಕೊಂಡು ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡು ಸುಮಾರು ಲೀಡರ್ಸ್ ಅನ್ನು ಹುಟ್ಟಾಕಿದ್ದಾರೆ. ಸುಮಾರು ಲೀಡರ್ಸ್ ಎಲ್ಲೆಲ್ಲೋ ಏನೇನೋ ಗಾರೆ ಕೆಲಸ ಮಾಡೋರು, ಟ್ರಾಕ್ಟರ್ ಓಡಿಸ್ಕೊಳ್ಳೋರು, ರೋಡ್ ಹಾಕೋರು ಎಲ್ಲರನ್ನೂ ಕರ್ಕೊಂಡ್ ಬಂದು ಲೀಡರ್ ಮಾಡಿದ್ದಾರೆ ನಮ್ಮ ವಿಜಯನ್ ಅವರು. ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ. ಉದಾಹರಣೆಗೆ ಅವ್ರನ್ನ ತಗೋಬೇಕು. ಒಬ್ಬ ಮನುಷ್ಯನ್ನು ಏನ್ ಬೇಕಾದ್ರೂ ಮಾಡ್ಬೋದಂದ್ರೆ ಅದು ನಮ್ಮ ವಿಜಯನ್ ಅವ್ರಿಗೆ ಸಾಧ್ಯ. ಯಾಕಂದ್ರೆ ಏನೋ ಕೆಲಸ ಮಾಡ್ಕೊಂಡು ಅಲ್ಲಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದು ಲೀಡರ್ ಮಾಡಿ ಅವ್ರನ್ನ ತಾಲೂಕಿಗೆ ಪರಿಚಯ ಮಾಡಿಕೊಟ್ಟು, ಡಿಸ್ಟ್ರಿಕ್ಟ್ ಪರಿಚಯ ಮಾಡಿಕೊಟ್ಟು, ರಾಜಮಟ್ಟಕ್ಕೆ ಪರಿಚಯ ಮಾಡಿಕೊಟ್ಟು ಅವ್ರನ್ನ ಲೀಡರ್ ಆಗಿ ಬೆಳೀಲಿ ಅಂತೇಳಿ ಕಷ್ಟಪಟ್ಟು ಲೀಡರ್ ಮಾಡ್ತಾರೆ. ಸುಮಾರು ಜನನು ಲೀಡರ್ ಮಾಡಿ ಸುಮಾರು ಜನನು ನಮ್ಮ ಸಂಘಟನೆಯಿಂದ ಆಚೆನೂ ಹೋಗಿದ್ದಾರೆ. ಅವರು ಲೀಡರ್ ಆಗಿದ್ದಾರೆ. ಅವರು ಸಂಘಟನೆಗಳು ಕಟ್ಕೊಂಡು ಚೆನ್ನಾಗಿದ್ದಾರೆ ಅವರು ಕೂಡ. ಅಂತ ವ್ಯಕ್ತಿಗೆ ಹುಟ್ಟುಹಬ್ಬ ಅಂದ್ರೆ ಸುಮಾರು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ಅಂತವ್ರನ್ನ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ಬೇಕಂದ್ರೆ ತುಂಬಾ ಖುಷಿ ನಮ್ಗೆ. ಇಂಥ ಲೀಡರ್ನ ನಾವು ಹುಟ್ಟುಹಬ್ಬ ಮಾಡ್ಬೇಕು ಅಂತೇಳಿ. ಸುಮಾರು ಹೋರಾಟಗಳು, ಭೂಮಿ ಹೋರಾಟಗಳಾಗಿರ್ಬೋದು, ಮಹಿಳೆಯರ ಪರವಾಗಿ ಹೋರಾಟಗಳಾಗಿರ್ಬೋದು, ಯಾವುದೇ ಒಂದು ತಾಲೂಕ್ ಆಫೀಸಲ್ಲಿ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಯಾವುದೇ ಒಂದು ಹೋರಾಟವನ್ನು ಯಾವತ್ತೂ ಕೂಡ ಅವ್ರ ಹತ್ರ ಬಂದಿದ್ದನ್ನು ಕೈ ಮಾತ್ರ ಬಿಡಲ್ಲ. ಯಾಕಂದ್ರೆ ನೊಂದಿದ್ದ ಕಷ್ಟಪಟ್ಟವರ ಮುಖದಲ್ಲಿ ನಗು ನೋಡ್ಬೇಕಂತ ಅವ್ರಿಗೆ ಖುಷಿ. ಏನೋ ಒಂದ್ ಮಾಡ್ಬೇಕು, ಅವ್ರು ಖುಷಿ ಪಡಿಸ್ಬೇಕು. ನಮ್ಮ ಹತ್ರ ಬಂದವ್ರೆ, ಅವ್ರನ್ನು
ಏನೋ ಒಂದು ಮಾಡಿ ಅವ್ರನ್ನ ಖುಷಿ ಪಡಿಸ್ಬೇಕಂದ್ರೆ ಅವ್ರ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸಿ ಅವ್ರನ್ನು ಆರಾಮಾಗಿ ಮನೆಗೆ ಕಳ್ಸಿಕೊಡ್ತಾರೆ. ಯಾರಾದ್ರೂ ಬಂದ್ ಅಣ್ಣ ನಮ್ಗೆ ಈ ತರ ಸಮಸ್ಯೆ ಇದೆ, ಈ ತರ ನಮ್ಗೆ ಅಧಿಕಾರಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಯಾರು ಅಂತ ನೋಡಲ್ಲ, ಫಸ್ಟ್ ಆಫ್ ಆಲ್ ಫೋನ್ ಎತ್ಕೊಂಡು ಫೋನ್ ಮಾಡ್ತಾರೆ ಅವ್ರಿಗೆ. ಯಾಕೆ ಸರ್ ನಮ್ಮ ಇವ್ರಿಗೆ ಫೋನ್ ಯಾಕೆ ಸರ್ ಕೆಲಸ ಮಾಡ್ಕೊಟ್ಟಿಲ್ಲ ನೀವು ಅಂತೇಳಿ. ನಮ್ಮ ಸಮುದಾಯದವ್ರು ಆಗಿರ್ಬೋದು, ಸಮುದಾಯ ಅಂದ್ರೆ ಫಸ್ಟ್ ಆಫ್ ಆಲ್ ಅವ್ರು ತುಂಬಾ ಇಷ್ಟ. ಸಮುದಾಯದವ್ರು ಅಂದ್ರೆ ಎಲ್ಲಾ ಸಮುದಾಯದವ್ರನ್ನು ನೋಡ್ತಾರೆ, ಅಂದ್ರೆ ನಮ್ಮ ಸಮುದಾಯದವ್ರನ್ನು ಪ್ರೀತಿಯಿಂದ ಹತ್ಕೊಳ್ತಾರೆ. ಅದೇನೋ ಸ್ವಲ್ಪ ಸ್ವಲ್ಪ ಕೆಲವರು ಅವ್ರ ಮೇಲೆ ಅದು ಇದು ಅಂತ ಪ್ರಚಾರ ಮಾಡ್ಕೊಂಡು ಇದು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನಿಜವಾಗ್ಲೂ ಅವ್ರ ಸಮುದಾಯ ಅಂದ್ರೆ ಪ್ರೀತಿ. ಬೇರೆ ಸಮುದಾಯವ್ರನ್ನು ಒಗ್ಗೂಡಿಸ್ಕೊಂಡು ಎಲ್ಲರನ್ನು ಒಟ್ಟಾಗಿ ನಾವು ನಮ್ಮ ಬಹುಜನ ಸಂಘಟನೆಗಳಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ. ಒಂದೇ ಸಮುದಾಯ ಅಲ್ಲ, ಪ್ರತಿಯೊಂದು ಜಾತಿದವರು ಇದ್ದಾರೆ. ಜಾತಿ ಧರ್ಮ ಅವ್ರ ಹತ್ರ ಏನು ಇಲ್ಲ, ಅದು ಎಲ್ಲರೂ ಸಮಾನರೇ. ಸಮಾನತೆ ನೋಡ್ಬೇಕಂತೇಳಿ ಅಂಬೇಡ್ಕರ್ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಹೋರಾಟಗಳು ಮಾಡುವಂತ ವ್ಯಕ್ತಿ ಯಾರಾದ್ರು ಇದ್ರ ಅಂದ್ರೆ ನಮ್ಮ ಸಂಸಂದ್ರ ಡಾಕ್ಟರ್ ವಿಜಯನ್ ಅವರು ನಾನು ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನಮ್ಗೆ ಒಂಥರ ಹೇಳ್ಬೇಕಂದ್ರೆ ಒಂಥರ ಹುಮ್ಮಸ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟು ಮಟ್ಟಕ್ಕೆ ಅವರು ನಮ್ಮನ್ನು ಇದು ಮಾಡ್ತಾರೆ. ಏನೋ ಒಂದು ಮಾಡ್ಬೇಕ್ರಿ, ನೀವು ಈ ತರ ಆಗ್ಬೇಕು, ನೀವು ಈ ತರ ಮಾಡ್ಬೇಕು, ಈ ತರ ಬೆಳಿಬೇಕು, ನೀವು ಮುಂದಕ್ಕೆ ಹೋಗ್ಬೇಕು ನೀವು ಅಂತೇಳಿ ಎಲ್ಲ ನಮ್ಮ ಮುಸಲ್ ಬಾಂಧವರು ಆಗಿರ್ಬೋದು, ನಮ್ಮ ಹಿಂದೂ ಧರ್ಮದವರಾಗಿರ್ಬೋದು, ಎಲ್ಲ ಪ್ರತಿಯೊಂದು ಒಬ್ಬರನ್ನ ಕರ್ಕೊಂಡು ಬಂದು ಲೀಡರ್ ಮಾಡಿ ಮುಂದಕ್ಕೆ ಬಿಡ್ತಾ ಇದಾರೆ. ಅಂದ್ರೆ ಅವ್ರು 100 ವರ್ಷ ಹಿಂಗ 100 ವರ್ಷ ಹುಟ್ಟಹಬ್ಬಗಳನ್ನ ಮಾಡ್ಕೊಂಡು ನಗುತ್ತಾ ಅವ್ರ ಆರೋಗ್ಯ ಆಯುಷು ದೇವ್ರು ಕೊಳ್ಳಿ ಅಂತ ಹೇಳ್ತಾ ಪ್ರಾರ್ಥಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಅಂಬೇಡ್ಕರ್ ಅವ್ರಿಗೆ ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ದಿನ ಅದಮ್ಮ ಮಿತ್ರ ಕಡೆಯಿಂದ ಬಹುಜನ ಸಂಘಟನೆ ಅಂದ್ರೆ ಕಟ್ಟಡ ಕಾರ್ಮಿಕ, ನಮ್ಮ ಕನ್ನಡ ಸಂಘಟನೆ, ನಮ್ಮ ಮೈನಾರಿಟಿ ಸಂಘಟನೆ, ಇತರೆ ಬೇರೆ ಸಂಘಟನೆಗಳು ಎಲ್ಲ ಸಂಘಟನೆಗಳಲ್ಲಿ ಸೇರಿಸಿ ಬಹುಜನ ಅಂದ್ರೆ ಒಕ್ಕೂಟ ಸಂಘಟನೆ ಕಡೆಯಿಂದ ನಮ್ಮ ವಿಜಯನಗರವ್ರಿಗೆ ಹುಟ್ಟುಹಬ್ಬದ ಇದು ಮಾಡಲೇಬಾರ್ದು ಅಂತ ಹೇಳ್ತಾ ಇದ್ರು. ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಸಂತೋಷದಿಂದ. ಯಾಕಂದ್ರೆ ಫಸ್ಟು ತಾಯಿ ತಂದೆ ಬುದ್ಧಿಯಿಂದ ಕರ್ಕೊಬರ್ತಾರೆ, ಬೆಳೆಯಕ್ಕೆ ಒಂದು ಲೀಡರ್ಶಿಪ್ ಮಾಡಕ್ಕೆ ಗುರು ತರ ನಮ್ಮ ವಿಜಯ್ ಸರ್ ಇರ್ತಾರೆ. ಆ ವಿಜಯ್ ಸರ್ ಹೆಂಗಂದ್ರೆ ಅವರು ನಮ್ಗೆ ಒಂಥರ ಏನಂದ್ರೆ ಪ್ರೀತಿಯಿಂದಾನು ಮಾತಾಡಿಸ್ತಾರೆ, ಕೋಪದಿಂದಾನು ಮಾತಾಡಿಸ್ತಾರೆ, ಬೈದೂನು ಮಾತಾಡ್ತಾರೆ, ಪ್ರತಿಯೊಂದೂನು ಒಳ್ಳೇದಾಗಿ ಮಾಡ್ತಾರೆ. ಯಾಕಂದ್ರೆ ಒಬ್ಬ ಮಾಸ್ಟರ್ ಯಾವ ರೀತಿ ಮಕ್ಕಳನ್ನ ಪಾಠ ಹೇಳಿ ಬುದ್ಧಿ ಹೇಳ್ಕೊಟ್ರೆ ಹೊಡಿತಾರೋ ಬೈತಾರೆ ಎಲ್ಲ ಮಾಡ್ತಾರೆ, ಆ ತರ ನಮ್ಮ ಲೀಡರ್ಶಿಪ್ಗೆ ಬೆಳೀಲಿ, ಮಾಡ್ರಿ, ನಮ್ಗೋಸ್ಕರ ಅಲ್ಲ ನೀವು ಮಾಡ್ರಿ, ಜನಗಳಿಗೋಸ್ಕರ ಏನೋ ಸಹಾಯ ಮಾಡ್ರಿ, ನಮ್ಗೆಲ್ಲ ಇದೆಲ್ಲಾನು ಬರೋದು ಹೆಸರು ನೀವು ತಗೊಳ್ರಿ ಅಂತ ನಮ್ಮ ವಿಜಯ್ ಸಾರು ನಮ್ಗೆ ಹೇಳ್ಕೊಡ್ತಾ ಇದ್ರು. ಎಲ್ಲಾರು ಅರ್ಥ ಮಾಡ್ಕೋಬೇಕು ಅವ್ರಿಗೆ. ಅರ್ಥ ಮಾಡ್ಕೊಂಡಂಗೆ ಏನಂದ್ರೆ ಅದೆಲ್ಲಾನು ಇದು ಮಾಡ್ತಾರೆ, ನಾವೆಲ್ಲ ಅರ್ಥ ಮಾಡ್ಕೊಂತೀವಿ. ಯಾಕೆ ನಾವೆಲ್ಲ ಕಿವಿ ಮಾತು ಕೇಳಬೇಕು, ಕಿವಿ ಮಾತು ಹೇಳ್ಬೇಕು ಅಂತ ನಾವು ಸೈಲೆಂಟ್ ಆಗಿ ಇರ್ತೀವಿ. ನಮ್ಗೆ ಯಾಕೆ ಇದೆಲ್ಲಾನು ನಮ್ ಲೀಡರ್ಶಿಪ್ ಇಲ್ಲಿಂದ ಡೆಲ್ಲಿವರೆಗೂ ವಿಜಯ್ ಸರ್ ಹೆಸರು ಇರಬೇಕು ಅಂತ ಮುಳಬಾಗಿಲು ತಾಲೂಕಿಂದ ನಮ್ದು ಒಂದು ಆಸೆ. ಆ ಆಸೆಯನ್ನ ನಾವು ನಿಲ್ಲಿಸಿ ನಾವು ಮಾತಾಡ್ತೀವಿ ಅಂತ ನಾವು ಲೀಡರ್ಶಿಪ್ ತಗೊಂಡು ಅವ್ರ ಹೆಸರನ್ನ ಉಳಿಸ್ತೀವಿ ಅಂತ ಈ 2 ಮಾತು ಮಾತಾಡಕ್ಕೆ ಅವಕಾಶ ಕೊಡಿ. ಎಲ್ಲರಿಗೂ ಧನ್ಯವಾದಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜೈ 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 ಭೀಮ್. ಜೈ ಭೀಮ್, ಜೈ ಭೀಮ್. ಆತ್ಮೀಯ ಬಂಧುಗಳೇ, ಇವತ್ತಿನ ದಿವಸ ಮಾಧ್ಯಮ ಮಿತ್ರರಿಂದ ಆಹ್ವಾನ ಪತ್ರಿಕೆಯನ್ನು ನೀಡ್ತಾ ಇದ್ದೀವಿ. ಏನು ಬರೋ ಈ ತಿಂಗಳು 5ನೇ ತಾರೀಕು ಭಾನುವಾರ, 5ನೇ ತಾರೀಕು ಜುಲೈ ಭಾನುವಾರದಂದು ನಮ್ಮ ಡಾಕ್ಟರ್ ಸಂಗಸಂದ್ರ ವಿಜಯಣ್ಣನವರ ಹುಟ್ಟುಹಬ್ಬವನ್ನು ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬವನ್ನು ನಮ್ಮ ಬಹುಜನ ಸಂಘಟನೆಗಳ ಒಕ್ಕೂಟ ಕಡೆಯಿಂದ ಮತ್ತು
ಬಹುಜನ ಮೈನಾರಿಟಿ ಕಡೆಯಿಂದನೂ ನಾವೆಲ್ಲರನ್ನೂ ಆಹ್ವಾನಿಸ್ತಾ ಇದ್ದೀವಿ. ಈ ಹುಟ್ಟುಹಬ್ಬವನ್ನು ಮತ್ತೆ ಈ ಕಾರ್ಯಕ್ರಮವನ್ನು ನಮ್ಮ ಮೈನಾರಿಟಿ ಕಡೆಯಿಂದನೂ ಎಲ್ಲರೂ ಆಹ್ವಾನಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಜೈ ಭೀಮ್. ತಾಯಿ ಭುವನೇಶ್ವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಈಗ ಆಲ್ರೆಡಿ ನಮ್ಮ ಹಿರಿಯರು ಮಾತಾಡಿದ್ದಾರೆ. ನಾನು ಜಾಸ್ತಿ ಸಮಯ ತಗೊಳ್ಳಲ್ಲ, ಸಿಂಪಲ್ ಆಗಿ 2 ಮಾತಿನಲ್ಲಿ ನಾನು ಮುಗಿಸ್ತೀನಿ. ಎಲ್ಲ ನಮ್ಮ ಹಿರಿಯರು ಆಲ್ರೆಡಿ ಹೇಳಿದ್ದಾರೆ, ಆಹ್ವಾನ ಪತ್ರಿಕೆ ಎಲ್ಲ ಹೇಳಿದ್ದಾರೆ. ಇದೇ ಭಾನುವಾರ 5ನೇ ತಾರೀಕು 7ನೇ ತಿಂಗಳು 2026ನಲ್ಲಿ ನಮ್ಮ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾಗಿ ಸಂಸದ ವಿಜಯಣ್ಣ ಅವ್ರದ್ದು ಹುಟ್ಟುಹಬ್ಬ ಇದೆ. ಪ್ರತಿ ವರ್ಷದಿಂದ ಈ ವರ್ಷ ಇನ್ನೂ ಅದ್ದೂರಿಯಾಗಿ ಮಾಡಬೇಕಾಗಿದ್ದು ನಮ್ಮ ಸಂಘಟನೆ, ನಮ್ಮ ಇಡೀ ಕುಟುಂಬವನ್ನು ನಾವು ತೀರ್ಮಾನ ತಗೊಂಡಿದ್ದೀವಿ. ಈ ಸತಿ ಇನ್ನೂ ಅದ್ದೂರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ 4 ಮಾತು ಮುಗಿಸ್ತಾ ಇದ್ದೀನಿ. ಬಹುಜನ ಕನ್ನಡ ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು ಸಂಸ್ಥಾಪಕರಾದ ಡಾಕ್ಟರ್ ಸಂಸದ ರುಜಿ ಕುಮಾರ್ ಅಣ್ಣನವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ನಮ್ಮ ಬಹುಜನ ಕನ್ನಡ ರಕ್ಷಣಾ ಸೇನೆಯ ಸಂಘಟನೆ ಪರವಾಗಿ ಇದೇ ಭಾನುವಾರ 5ನೇ ತಾರೀಕು ನಮ್ಮ ಮುಳಬಾಗಿಲು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಿಯೋಜಿಸಲಾಗಿದೆ. ಎಲ್ಲ ನಾಗರಿಕರು ಹಾಗೂ ನಮ್ಮ ಬಹುಜನ ಸಂಘಟನೆಯ ಸಮೂಹದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಸೇರಿ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಜೈ ಭೀಮ್, ಜೈ ಭೀಮ್. ಇದೇ ತಾಲೂಕು ಅಧ್ಯಕ್ಷರಿಂದ ಎಲ್ಲ ಒಕ್ಕೂಟ, ಕಟ್ಟಡ ಕಾರ್ಮಿಕರ ಎಲ್ಲ ಸಂಘದವರು ಇದೇ 5ನೇ ತಾರೀಕು ಭಾನುವಾರ ಜುಲೈ 7ನೇ ತಿಂಗಳಲ್ಲಿ ನಮ್ಮ ಸಂಸದರ ವಿಜಯ್ ಕುಮಾರ್ ಅವರು ನಾವೆಲ್ಲಿದ್ವೋ ಏನೋ ನಮಗೆ ಗೊತ್ತಿಲ್ಲ, ಅವ್ರು ಎಲ್ಲಿದ್ರೋ ನಮಗೆ ಗೊತ್ತಿಲ್ಲ. ನಾವೆಲ್ಲೋ ಅಲ್ಲಿಗಲ್ಲಿ ಉಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ. ಆದರೂ ನಾವೆಲ್ಲಿದ್ರೂ ಹುಡ್ಕೊಂಡ್ಬಂದು ಈ ಶಾಮಣ್ಣ ಇವರೆಲ್ಲ ಹುಡ್ಕೊಂಡ್ಬಂದು ಏನು ನಿಮ್ಗೆ ಪಟ್ಟ ಕಟ್ಟಬೇಕೋ ಕಟ್ತೀವಿ, ನೀವೇನು ವ್ಯವಹಾರ ಮುಂದಕ್ಕೆ ಮಾಡ್ರಿ ಅಂತ ನಮಗೆ ಇದು ಮಾಡಿದ್ದಾರೆ. ಅವ್ರಿಗೂ ಈಜಣ್ಣನಿಗೂ ಎಲ್ಲರಿಗೂ ಧನ್ಯವಾದಗಳು. ಈಜಣ್ಣನ ಹುಟ್ಟ ಹಬ್ಬದಕ್ಕೆ ಏನು ಮಾಡಬೇಕೋ ನಾವು ತೀರ್ಮಾನ ಎಲ್ಲರೂ ನಮ್ಮ ಕುಟುಂಬದಾಗೆ, ನಮ್ಮ ಸಂಘಟನೆಗಳೆಲ್ಲ ಒಗ್ಗಟ್ಟಾಗಿ ಮಾಡಬೇಕು ಅಂತ ವಿನಂತಿ ಇಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಅವ್ರಿಗೇನು ಮಾಡಬೇಕು ಅನ್ನೋದು ನಾವು ಇನ್ನೂ ಮುಂದಕ್ಕೆ ಹೋಗ್ಲಿ, ಅವರು ನಮ್ಮಿಂದ ಇನ್ನೂ ಮುಂದಕ್ಕೆ ಹೋಗ್ಲಿ ಅಂತ ನಮ್ಮ ಆಸೆ. ಅದರಿಂದ 5ನೇ ತಾರೀಕು 12 ಗಂಟೆಗೆಲ್ಲ ಅವ್ರು ಹುಟ್ಟೋ ಹಬ್ಬದ ನಾವು ಮಾಡ್ತೀವಿ ಅಂತ ಅವ್ರಿಗೆ ಹೇಳಿದ್ದೀವಿ. ನಾವು ಮಾಡ್ತಾ ಇದ್ದೀವಿ, ಎಲ್ಲರೂ ಬರಬೇಕು ಅಂತ ವಿನಂತಿ. ತಾಲೂಕಲ್ಲಿ ಕಟ್ಟಡ ಕಾರ್ಮಿಕರು, ವ್ಯವಸ್ಥಾಪಕರು ಎಲ್ಲರೂ ಬರಬೇಕು ಅಂತ ವಿನಂತಿ ಎಲ್ಲರಿಗೂ ಹೇಳ್ತಾ ಇದ್ದೀವಿ. ಎಲ್ಲರೂ ಬರಬೇಕು. ಆವತ್ತು ದಿನ ಬಂದು ನೋಡಿಕೊಂಡು ಔಷಧಿ ನೋಡಿಕೊಂಡು ಏನು ಎತ್ತ ಅಂತ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ಮ ಮನೆಯಲ್ಲಿ ವಿನಂತಿ. ಏನು ಇವತ್ತು ಮಾಧ್ಯಮ ಮಿತ್ರರ ಕಡೆಯಿಂದ ಒಂದು ಹೇಳಿಕೆ ಕೊಡೋಕ್ಕೆ ನಮ್ಮ ಬಹುಜನ ಸಂಘಟನಾ ಒಕ್ಕೂಟ ಕಡೆಯಿಂದ ಸೇರಿದ್ವಿ. ಇಲ್ಲಿ ಏನಂದ್ರೆ ವಿಶೇಷ ಅಂದ್ರೆ ಜುಲೈ 5ನೇ ತಾರೀಕು ಭಾನುವಾರ ನಮ್ಮ ರಾಜ್ಯ ಸಂಸ್ಥಾಪಕರು ಹಾಗೂ ಡಾಕ್ಟರ್ ಸಂಸದ ವಿಜಯಣ್ಣ ಅವರಿಗೆ ಹುಟ್ಟುಹಬ್ಬವನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನೇನಂದ್ರೆ ಇವತ್ತು ಈ ಪ್ರೆಸ್ ಮೀಟ್ ಕೊಡೋಕ್ಕೆ ಫಸ್ಟ್ ಆಫ್ ಆಲು ಏನಂದ್ರೆ ಮ್ಯಾಟ್ರ್ ಏನಿದೆ ಅಂದ್ರೆ ನಮ್ಮ ಸಂಘಟನೆ ಕಡೆಯಿಂದ ಟೋಟಲ್ ಆಗಿ ಎಲ್ಲರೂ ಸೇರಿ ಮಾತಾಡಿಕೊಂಡು ಸಂಘಟನೆ ಕಡೆಯಿಂದ 4 ಸಂಘಟನೆ ಕಡೆಯಿಂದ ಕೂತ್ಕೊಂಡು ಮಾತಾಡಿಕೊಂಡು ಅವತ್ತೇ ಮಾಡಬೇಕು ಅಂತ ಫಿಕ್ಸ್ ಮಾಡಿಕೊಂಡು ಮಾತಾಡಿಕೊಂಡು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಅವತ್ತು ಬಹುಜನ ಸಂಘಟನೆ ಕಡೆಯಿಂದ ವಿಜಯನ ಹುಟ್ಟುಹಬ್ಬ ಇದೆ. ದಯವಿಟ್ಟು ಮುಳಬಾಗಿಲು ತಾಲೂಕಿನ ಜನತೆಗೆ ಒಂದೇ ಒಂದು ಮನವಿ ಕೇಳ್ಕೊತೀನಿ. ಆ ದಿನ ಭಾನುವಾರ ಬಂದು ನಮ್ಮ ವಿಜಯನವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಯಶಸ್ವಿ ಕೊಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.